ನಮಸ್ಕಾರ ಎಲ್ಲರಿಗೂ. ಮಾವಿನ ಹಣ್ಣಿನ ಸೀಸನ್ ಬಂದಾಯ್ತು, ಹಾಗೆ ಮುಗಿತನೂ ಬಂತು. ಹಾಗಂತ ನಾವು ಸುಮ್ಮನೆ ಇರಕ್ಕಾಗತ್ತಾ? ಬರೀ ಮಾವಿನ ಹಣ್ಣು ಅಷ್ಟೇ ತಿಂದ್ರೆ ಸಾಕಾ? ಅದ್ರಲ್ಲೂ ತುಂಬಾ ರುಚಿಯಾದದ್ದ ಸ್ವೀಟ್ ಮಾಡ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬನ್ನಿ, ನಾನು ಮಾವಿನ ಹಣ್ಣಿನ ಕಡುಬನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮಾವಿನ ಹಣ್ಣಿನ ಕಡುಬು ಮಾಡೋದಕ್ಕೆ ನಾನು ಅಕ್ಕಿ ಹಿಟ್ಟು ಮತ್ತು ಬೆಲ್ಲ, ನಾನು ಒಂದು ಬಟ್ಲು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಬಟ್ಲಲ್ಲಿ ಬೆಲ್ಲ, ಏಲಕ್ಕಿ, ಲವಂಗ, ಶುಂಠಿ ಪುಡಿ, ಒಂದು ಬಟ್ಲು ಕಾಯಿ ತುರಿ, ಹಸಿ ಕಾಯಿ ತುರಿನ ತಗೊಂಡಿದ್ದೀನಿ. ನಾವು ಇದನ್ನ ಅಕ್ಕಿನ ನೆನೆಸಿ ರುಬ್ಬಿನೂ ಸಹ ಮಾಡ್ಬೋದು, ಅಕ್ಕಿ ಹಿಟ್ಟಲ್ಲೂ ಸಹ ಮಾಡ್ಬೋದು. ಫಸ್ಟ್ ನಾವು ಅಕ್ಕಿ ಹಿಟ್ಟಲ್ಲಿ ಮಾಡೋದಕ್ಕೆ ನಾವು ಒಂದು ಪಾತ್ರೆಯನ್ನ ಇಟ್ಟು, ನಮಗೆ ಎಷ್ಟು ಅಳತೆಗೆ ಬೇಕು, ಎಷ್ಟು ಕಡುಬು ಬೇಕು ಅದರ ಪ್ರಮಾಣದಲ್ಲಿ ನೀರನ್ನ ಹಾಕೋಬೇಕು. ನಾನು 1.5 ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ನೀರು ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸಹ ಹಾಕೊಳ್ತಾ ಇದ್ದೀನಿ. ನೋಡಿ, ನಾನು 1.5 ಲೋಟದಷ್ಟು ನೀರು ಹಾಕಿರೋದ್ರಿಂದ 3 ರಿಂದ 4 ಸ್ಪೂನ್ ಅಷ್ಟು ನಾನು ಅಕ್ಕಿಯನ್ನು ಹಾಕಿದ್ದೀನಿ. ಇದನ್ನು ನಾವು ಮೀಡಿಯಂ ಉರಿಯಲ್ಲೇ ಒಂದು 10 ರಿಂದ 15 ನಿಮಿಷಗಳ ಕಾಲ ಕುದಿಸ್ಕೋಬೇಕು. ತುಂಬಾ ಸಾಫ್ಟ್ ಆಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ಬಾಯಲ್ಲಿ ಇಟ್ಟರೆ ಕರಗಬೇಕು, ಅಷ್ಟು ರುಚಿಯನ್ನ ಕೊಡುತ್ತೆ. ನೋಡಿ, ಒಂದು 10 ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಮಾಡಬೇಕಿದು. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಮನೇಲೇ ಇರುವ ಸಾಮಗ್ರಿಗಳಿಂದ ನಾವು ಮಾಡುವಂಥದ್ದು. ತುಂಬಾ ರುಚಿ, ಅಷ್ಟೇ ಟೇಸ್ಟಿಯನ್ನು ಸಹ ಇದು ಕೊಡುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಳ್ಳಿದೆ. ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಗಂಟು ಆಗದ ಹಾಗೆ ಇದನ್ನ ನಾವು ಮಿಕ್ಸ್ ಮಾಡಬೇಕು. ನಾದದ್ ಬೇಡ, ಏನು ಬೇಡ, ಆ ರೀತಿಯಲ್ಲಿ ಹಾಕ್ಬೇಕು. ಆ ರೀತಿಯಲ್ಲಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ಇದನ್ನ ನಾವು ಒಂದು ಬೇಷನಿಗೆ ತೆಗೆಯೋಣ. ನೋಡಿ, ಬೇಷನಿಗೆ ತೆಗೆದು ಇದನ್ನ ನಾವು ಆರದಕ್ಕೆ, ತಣ್ಣಗಾಗದಕ್ಕೆ ನಾವು ಬಿಡೋಣ. ನೋಡಿ, ಪೂರ್ತಿಯಾಗಿ ನಾನು ಇದನ್ನ ಒಂದು ಅಗಲವಾಗಿರುವಂತಹ ಬೇಷನಿಗೆ ತೆಗಿತಾ ಇದ್ದೀನಿ. ಇದು ತಣ್ಣಗಾಗೋವರೆಗೂ ಬಿಡೋಣ. ನೆಕ್ಸ್ಟ್ ನಾನು ಒಂದು ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಒಂದು ಮಾವಿನ ಹಣ್ಣನ್ನ ನಾವು ಹೆಚ್ಚಿಟ್ಕೊಂಡು, ಎರಡು ಪೂರ್ತಿ ಬೇಕು ಅಂದ್ರೆ ಬಳಸ್ಬೋದು, ಇಲ್ಲ ಸ್ವಲ್ಪ ಬೇಕು ಅಂದ್ರೆ ನಾವು ಇದನ್ನ ಬಳಸ್ಬೋದು. ನೋಡಿ, ಮಾವಿನ ಹಣ್ಣಿಂದು ಅಂದ್ರೆ ನಾವು ಎಲ್ಲದಕ್ಕೂ ಮಾವಿನ ಹಣ್ಣು ಹಾಕಿ ಮಾಡಿದ್ರೇನೆ ಚೆನ್ನಾಗಿರುತ್ತಲ್ವಾ. ಹಾಗಾಗಿ ನಾನು ಮಾವಿನ ಹಣ್ಣನ್ನ ಹೆಚ್ಚಿ, ನಾನು ಇದನ್ನ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡು ಇದನ್ನ ನಾನು ಒಂದು ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ನಯಸ್ಸಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಎಲ್ಲವನ್ನು ಒಂದು ಬೇಡ ಅಂದ್ರೂ ಅರ್ಧ ಮಾವಿನ ಹಣ್ಣು ಹಾಕಿ ನಾವು ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾವು ತಣ್ಣಗೆ ಆಗಕ್ಕೆ ಬಿಟ್ಟಿರುವಂತ ಅಕ್ಕಿ ಹಿಟ್ಟಿನ ಸರೆ, ಇದನ್ನ ಚೆನ್ನಾಗಿ ಕೈಯಲ್ಲೇ ನಾದ್ಕೋಬೇಕು. ನೋಡಿ, ನಾವು ಇದನ್ನ ಗಂಟು ಆಗದ ಹಾಗೆ ಇದನ್ನ ನಾದ್ಕೊಳ್ಳೋಣ. ಬೇಕು ಅಂದ್ರೆ ಸ್ವಲ್ಪ ನೀರ್ ಹಾಕಿ ನಾದ್ಕೋಬಹುದು, ಇಲ್ಲ ಅಂದ್ರೆ ಗಟ್ಟಿ ಇದ್ರೆ ನೀರ್ ಹಾಕೊಳ್ಳಿ, ತಳ್ಳಗಿದ್ರೆ ನೀರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ನಾದ್ಕೊಂಡು ಆಮೇಲೆ ಇದಕ್ಕೆ ನಾವು ಮಾವಿನ ಹಣ್ಣಿನ ಜ್ಯೂಸ್ ಅನ್ನು ಸಹ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಕಡುಬು ಮಾಡೋದಕ್ಕೆ ಸ್ವಲ್ಪ ಅಕ್ಕಿ ಸರೆಗೂ ನಾನು ಮಾವಿನ ಹಣ್ಣಿನ ಜ್ಯೂಸು, ಹಾಗೆ ರುಚಿಗೆ ಅಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಉಪ್ಪನ್ನು ಸೇರಿಸಿ ಈಗ ಇದನ್ನ ನಾನು ಪೂರ್ತಿಯಾಗಿ ನಾದ್ಕೊತಾ ಇದ್ದೀನಿ. ಯಾವ ರೀತಿ ಅಂದ್ರೆ, ನಾವು ರೊಟ್ಟಿ ಮಾಡ್ತೀವಲ್ವಾ, ಅಕ್ಕಿ ರೊಟ್ಟಿ, ಆ ರೀತಿಯಲ್ಲಿ ನಾವಿದನ್ನ ನಾದ್ಕೋಬೇಕು. ನೋಡಿ, ಈಗ ಅಕ್ಕಿ ಸರೆ ಒಂದ್ ಸ್ವಲ್ಪ ಗಟ್ಟಿ ಇದ್ರೆ ನೀರ್ ಹಾಕೊಂಡು ನಾದ್ಕೊಳ್ಳಿ, ಎಷ್ಟು ಬೇಕಷ್ಟು. ಯಾಕಂದ್ರೆ ಮತ್ತೆ ನಾವು ಜ್ಯೂಸ್ ಮಾವಿನ ಹಣ್ಣಿನ ಜ್ಯೂಸ್ ಹಾಕ್ತಾರೆ ಮತ್ತೆ ತಳ್ಳಗಾಗುತ್ತೆ. ಹಾಗಾಗಿ ನೋಡಿ ಹಾಕೊಳ್ಳಿ. ಇಲ್ಲ ಪೂರ್ತಿ ತಳ್ಳಗಾಯ್ತು ಅಂದ್ರೆ ಸ್ವಲ್ಪ ಇಟ್ಟು ಬೇಕಾದ್ರೆ ಹಾಕೊಂಡು ನಾವು ಸಹ ಕಲಿಸ್ಕೋಬಹುದು. ನೋಡಿ, ಇವಾಗ ಕಲಿಸ್ಕೊಂಡಾಗಿದೆ. ಈಗ ನಮಗೆ ಎಷ್ಟು ಅಗಲ ಬಿಲ್ಲೆ ಬೇಕು ಅನ್ನೋದು ನೋಡ್ಕೊಂಡು ಬಿಲ್ಲೆ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು 10 ರಿಂದ 15 ನಿಮಿಷಗಳ ನೆನ್ಸೋದಕ್ಕೂ ಇಡೋಣ. ನೋಡಿ, ನಾವು ಎಷ್ಟು ಅಗಲ ಕಡುಬು ಮಾಡ್ತೀವೋ ಅಷ್ಟು ನಾವು ಬಿಲ್ಲೆಯನ್ನ ತಗೊಂಡು ನಾವು ಯಾವ ಶೇಪಲ್ಲಾದ್ರೂ ಮಾಡ್ಬೋದು. ಕಡುಬು ತರ ಮಾಡ್ಕೊಂಡು ಸಹ ಮಾಡ್ಬೋದು, ಇಲ್ಲ ಅಂದ್ರೆ ಹಾಗೆ ಫೋಲ್ಡ್ ಮಾಡಿ ಇಡ್ತೀವಿ ಅಂದ್ರೂ ನಡೆಯುತ್ತೆ. ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಟಿದೀವಿ. ನೆಕ್ಸ್ಟ್ ಒಂದು ಬೌಲಿಗೆ ನಾನು ಸಣ್ಣದಾಗಿ ಹೆಚ್ಚಿರುವಂತ ಮಾವಿನ ಹಣ್ಣು, ಒಂದು ಬಟ್ಲು
ಕಾಯಿ ತುರಿ, ಮಾವಿನ ಹಣ್ಣು ಸಹ ಸೇರುತ್ತೆ. ಹಾಗಾಗಿ ಬೆಲ್ಲವನ್ನ ನೋಡಿ ಹಾಕೊಳ್ಳಿ. ನಾನು ಬೆಲ್ಲದ ಪುಡಿ 1 ಬಟ್ಲು, ಏಲಕ್ಕಿ ಹಾಗೆ ಲವಂಗ, ಒಣಶುಂಠಿ ಪುಡಿ 1 ಸ್ಪೂನು, ಇಷ್ಟನ್ನು ಹಾಕಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬೋದು ಬೇಡ, ಏನು ಬೇಡ. ಇದನ್ನ ಸಿಂಪಲ್ ಆಗಿ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನ ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ. ಸಿಂಪಲ್ ಆಗಿ ಕಾಯಿ, ಮಾವಿನ ಹಣ್ಣು, ಏಲಕ್ಕಿ, ಲವಂಗ, ಒಣಶುಂಠಿ ಪುಡಿ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಕಲಸಿಟ್ಕೊಂಡಾಗಿದೆ. ನೆಕ್ಸ್ಟ್ ನಾವು ಏನು ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ವೋ ಅಕ್ಕಿ ಹಿಟ್ಟು ಮತ್ತು ಮಾವಿನ ಹಣ್ಣನ್ನ ಹಾಕಿ ಕಲಸಿಟ್ಕೊಂಡಿರುವಂತ ನಾವು ಉಂಡೆ ಮಾಡಿಟ್ಕೊಂಡಿದ್ವಲ್ಲ, ಅದನ್ನ ಒಂದು ಪೇಪರಿನ ಮೇಲೆ ಇಲ್ಲ ಕವರ್ ಮೇಲೆ ಎಷ್ಟು ಅಗಲ ಬೇಕಾದ್ರೂ ನಾವು ತಟ್ಕೋಬಹುದು. ಎಷ್ಟು ತಳ್ಳು ಬೇಕಾದ್ರೂ ತಟ್ಬೋದು, ಇಲ್ಲ ದಪ್ಪ ಬೇಕಾದ್ರೂ ನಾವು ಇದನ್ನ ತಟ್ಕೋಬಹುದು. ನೋಡಿ, ನಾವು ಈಗ ಇದರ ಒಳಗೆ ಸ್ವಲ್ಪನೇ ಹಾಕಿ ನಾವು ಫೋಲ್ಡ್ ಮಾಡಿ ಇಡೋಣ. ಸಿಂಪಲ್ ಆಗಿ ಮಾಡುವಂಥದ್ದು. ಸ್ವಲ್ಪ ಮೆತ್ತಗಾಗುತ್ತೆ, ಯಾಕೆಂದ್ರೆ ಅಕ್ಕಿ ಹಿಟ್ಟು ಸಹ ನೆಂದಿರುತ್ತೆ, ಹಾಗೆ ಮಾವಿನ ಹಣ್ಣು, ಕಾಯಿ ತುರಿ, ಬೆಲ್ಲ ಎಲ್ಲದೂ ಸಹ ಮೆತ್ತಗಿರೋದ್ರಿಂದ ಇದು ಸಹ ಬೇಗನೆ ನೆನೆಯುತ್ತೆ. ಬೇಗನೆ ಇಟ್ಟಿದ ತಕ್ಷಣ ನಾವು ಬೇಯಿಸ್ಬೇಕು. ನೋಡಿ, ಈ ರೀತಿಯಲ್ಲಿ ನಾವು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಅದರಲ್ಲೇ ಇನ್ನೊಂದು ರೀತಿ ಅಂದ್ರೆ ಕಡುಬು ರೀತಿಯಲ್ಲಿ ಸಹ ನಾವು ಮಾಡ್ಕೋಬಹುದು. ಕಡುಬು ರೀತಿಯಲ್ಲಿ ನಾವು ಇದನ್ನ ಅಗ್ಲ ಮಾಡ್ಕೊಂಡು ಅದರ ಒಳಗೂ ಸಹ ನಾವು ಮಾವಿನ ಹಣ್ಣಿಂದ ಏನ್ ಟಫ್ ರೆಡಿ ಮಾಡಿ ಇಟ್ಕೊಂಡಿದ್ವೋ ಸ್ವೀಟು, ನಾವು ಅದನ್ನ ಈ ಕಡುಬು ಒಳಗೆ ನಾವು ಇಟ್ಕೊಳ್ಳೋಣ. ಕಡುಬು ಶೇಪ್ ಅಲ್ಲಿ ಮಾಡಿರೋ ಅಕ್ಕಿ ಹಿಟ್ಟು ಮಾವಿನ ಹಣ್ಣಿಂದ್ರಲ್ಲಿ ಇಡೋಣ. ನೋಡಿ, ಫೋಲ್ಡ್ ಸಹ ಮಾಡ್ಬೋದು. ನೋಡಿ, ಯಾವ ಶೇಪಲ್ಲಿ ಮಾಡಿದ್ರು ಸಹ ತುಂಬಾ ಚೆನ್ನಾಗಿ ಇರುತ್ತೆ. ನೋಡಿ, ಇವಾಗ ನಾವು ಫುಲ್ ಕವರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದೀವಿ. ನಾವು ಬಾಳೆದೆಲೆಯನ್ನ ತಗೊಂಡು ಈ ತರ ಫೋಲ್ಡ್ ಮಾಡಿ ಇಡೋಣ. ಯಾವ ತರ ಬೇಕಾದ್ರೂ ಬಾಳೆದೆಲೆನ ನಾವು ಫೋಲ್ಡ್ ಮಾಡಿ ಇಡ್ಬೋದು. ಎಲ್ಲವನ್ನೂ ಸಹ ನಾವು ಅದೇ ರೀತಿಯಲ್ಲೇ ನಾವು ಫೋಲ್ಡ್ ಮಾಡಿ ಇಡ್ತಾ ಇದ್ದೀವಿ. ಒಂದ್ ಸ್ವಲ್ಪ ಹಬೆಯಲ್ಲಿ ನಾವು ಅಕ್ಕಿ ಹಿಟ್ಟನ್ನ ನಾವು ಬೇಯಿಸಿದೀವಿ, ಮಾಡಿದೀವಿ. ಹಾಗೆ ಹಬೆಯಲ್ಲಿ ಇನ್ನೊಂದ್ಸಲ ಬೇಯಿಸ್ಕೊಂಡು ತಿಂದ್ರು ಸಹ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಎಲ್ಲವನ್ನೂ ಸಹ ನಾನು ಬೇಯೋದಕ್ಕಿಡ್ತಾ ಇದ್ದೀನಿ. ಮೊದಲೇ ನಾನು ಪಾತ್ರೆಯನ್ನಿಟ್ಟು ಅದಕ್ಕೆ ನೀರು ಹಾಕಿ ಒಂದು 5 ನಿಮಿಷ ನೀರು ಚೆನ್ನಾಗಿ ಕಾದ ಮೇಲೆ ನಾವು ಇಡಬೇಕು. ಎಲ್ಲವನ್ನೂ ಸಹ ಒಂದೊಂದಾಗಿ ನಾವು ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದನ್ನ ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಆದಷ್ಟು ಮೀಡಿಯಂ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ಒಳಗೂ ಸಹ ಬೇಯುತ್ತೆ, ಮೇಲೂ ಸಹ ಚೆನ್ನಾಗಿ ಬೇಯುತ್ತೆ. ನೋಡಿ, ಇವಾಗ ಸ್ವಲ್ಪ ಬಿಸಿ ಇದೆ. ಬಿಸಿ ಇದ್ದಾಗಲೇ ತಿಂದ್ರೂ ಸಹ ಇನ್ನೂ ಚೆನ್ನಾಗಿರುತ್ತೆ. ಒಂದೊಂದಾಗಿ ನಾವು ಒಂದು ತಟ್ಟೆಯಲ್ಲಿ ಹಾಕ್ತಾ ಇದ್ದೀವಿ. ತುಂಬಾನೇ ರುಚಿಯಾದಂಥ, ಟೇಸ್ಟಿಯಾದಂಥ ಮಾವಿನ ಹಣ್ಣಿನ ಕಡುಬು ಇವಾಗ ರೆಡಿಯಾಗಿದೆ. ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂಥ ಮಾವಿನ ಹಣ್ಣಿನ ಕಡುಬು ಇವಾಗ ರೆಡಿ. ಹಾಗೆ ಸಿಂಪಲ್ ಆಗಿ ಒಂದು ಮಾವಿನ ಹಣ್ಣಿನ ರಸಾಯನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮಾವಿನ ಹಣ್ಣನ್ನ ನಾನು ತಗೊಂಡಿದ್ದೀನಿ. ಮಾವಿನ ಹಣ್ಣನ್ನ ನಾವು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ಕೊಳ್ಳೋಣ, ಇಲ್ಲ ರಸ ತರ ತೆಗೆದು ಸಹ ನಾವು ಇದನ್ನ ಮಾಡ್ಬೋದು. ಸಿಂಪಲ್ ಆಗಿ ಇದನ್ನ ಚಪಾತಿ ಯಾವುದ್ರ ಜೊತೆಗಾದ್ರೂ ತಿನ್ಬೋದು. ಹಾಗೆ ತಿನ್ನಕ್ಕೂ ಸಹ ಚೆನ್ನಾಗಿರುತ್ತೆ. ಅದರಲ್ಲೂ ನಾವು ದೋಸೆಗೆ ಹಾಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಇವಾಗ ಮಾವಿನ ಹಣ್ಣಿನ ರಸಾಯನಕ್ಕೆ ನಾನು ಒಂದು ಅರ್ಧ ಮಾವಿನ ಹಣ್ಣಷ್ಟು ತಗೊಂಡಿದ್ದೀನಿ. ಇದಕ್ಕೆ ನಾವು 1 ಸ್ಪೂನಷ್ಟು ಕಾಯಿ ತುರಿ, 1 ಸ್ಪೂನ್ ಬೆಲ್ಲದ ಪುಡಿ, ಇಲ್ಲ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಬೆಲ್ಲದ ಪುಡಿ ಜಾಸ್ತಿ ಹಾಕೊಳ್ಳಿ, ಇಲ್ಲ ಅಂದ್ರೆ ಎಷ್ಟು ಬೇಕೋ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಮಾಡ್ತಾ ಇಲ್ಲ, ಸ್ವಲ್ಪ ಮಾಡೋದ್ರಿಂದ. ಇದಕ್ಕೆ ಏಲಕ್ಕಿ, ಲವಂಗ ಪುಡಿನ ಹಾಕೊಳ್ಳೋಣ. ಟೇಸ್ಟ್ ಹೇಗಿರುತ್ತೆ, ಸಿಂಪಲ್ ಆಗಿ ಮಾಡುವಂಥದ್ದು. ಒಂದು ಚಿಟಿಕೆಯಷ್ಟು ಉಪ್ಪು ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು.
ನೋಡಿ ಸಿಂಪಲ್ ಆಗಿ ಮಾಡಿರುವಂತ ಬಾಳೆಹಣ್ಣಿನ ರಸಾಯನನೂ ಸಹ ಇವಾಗ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.